ಅದ್ರ ಜೊತೆಗೆ ಇವತ್ತು ಬಿ ಎಸ್ ಯಡಿಯೂರಪ್ಪನವರ ಹೋರಾಟ ಇವತ್ತು ನೀವು ಅದನ್ನು ಭಾಳಷ್ಟು ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಕೂಡ ಆ ಜನರ ಮನಸ್ಸಿನಲ್ಲಿ ಅದು ನೋವನ್ನು ಉಂಟು ಮಾಡ್ತಿತ್ತು. ನಿಮಗೆ ಅನಿಸ್ತಿತ್ತು ಜನ ಕೂಗ್ತಾ ಇರತ್ತೇಸಿಂದ ನೀವು 1% ಜನ ಕೂಗೋದನ್ನು ನೋಡ್ತಿದ್ರಿ. ಆದರೆ 99% ಜನರ ಮನಸ್ಸಿನಲ್ಲಿ ಹೃದಯದಲ್ಲಿ ನೋವಾಗ್ತಕ್ಕಂಥ ಒಂದು ಕೆಟ್ಟ ಕೆಲಸ ಮಾಡಿದ್ರಿ. ನಂತರ ನೀವು ಮೇಲೆ ಹೇಳ್ತಿರ್ತೀರಿ. ಏನು ಹೇಳ್ತೀರಿ? ಬಿ ಎಸ್ ಯಡಿಯೂರಪ್ಪನವರು 120 ಕೋಟಿ ಹಣವನ್ನು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ. ನಾ ಕೇಳ್ತೀನಿ ತಮಗೆ, ಈ ಸರ್ಕಾರ ನಡೆಸ್ತಕ್ಕಂಥ ಮುಖ್ಯಮಂತ್ರಿಗೆ, ಜವಾಬ್ದಾರಿ ಮುಖ್ಯಮಂತ್ರಿಗೆ ಸರ್ಕಾರ ನಡೆಸುವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಯೋಜನೆಗಳಿಗೆ ಹಣದ ಕೊರತೆ ಇದ್ದಾಗ ತೆಗೆದುಕೊಳ್ತಕ್ಕಂಥದ್ದು ಸರ್ವಸಾಮಾನ್ಯ ಪ್ರತಿ ಸರ್ಕಾರ ನಡೀತದೆ. ಈ ಮಾರ್ಚ್ ಎಂಡಲ್ಲಿ ಖರ್ಚಾಗಲಿಕ್ಕೆ ಒಳ್ಳೆ ಸರ್ಕಾರ ದುಡ್ಡು ಹೋಗ್ತೈತಿ. ಈ ವ್ಯವಸ್ಥೆ ಇದ್ದಾಗ 120 ಕೋಟಿ ಬರೀ ನೀವು ವಾಪಸ್ ತೊಗೊಂಡ್ರು ಅಂತ ಹೇಳ್ತೀರಿ. ಗೌಡ್ರೆ, ಗೌಡ್ರಿಗೆ ನಾ ಮನವಿ ಮಾಡ್ಕೋತನು, ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಎಷ್ಟು ಅನುದಾನ ಕೊಟ್ಟರು ಯಾಕೆ ಹೇಳಂಗಿಲ್ಲ? ಅದನ್ನು ಹೇಳಬೇಕಲ್ಲ ತಾವು. ಬರೀ 120 ಕೋಟಿ ತಗೊಂಡೋದು ಹೇಳ್ತೀರಿ. ಅವರ ಅಧಿಕಾರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜಾಪುರಕ್ಕೆ ಏನು ಕೊಟ್ಟರು ಅಂತಕ್ಕಂಥದ್ದು ಕೂಡ ತಾವು ದಯಮಾಡಿ ಹೇಳಿದ್ರಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ಹೆಚ್ಚಾಗ್ತಿತ್ತು. ಇವತ್ತು ಬಿ ಎಸ್ ಯಡಿಯೂರಪ್ಪನವರು ಬಿಜಾಪುರಕ್ಕೆ, ನಾ ಬೇರೆ ಮಾತಾಡೋದಿಲ್ಲ, ನಾನು ಬಿಜಾಪುರಟ್ಟೆ ಮಾತಾಡ್ತೀನಿ. ಈಗ ಬಿಜಾಪುರ ಏನು ಡೆವಲಪ್ಮೆಂಟ್ ಕಂಡಿತ್ತಂದ್ರೆ ಯಾವಾಗ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಬರೀ ಬಿಜಾಪುರ ಅಲ್ಲ, ಇವತ್ತು ನೀವು ದೇವ್ರಿಪ್ಪರಿಗೆ ಹೋಗ್ರಿ, ಇವತ್ತು ಮುದ್ದೇಬೇಳೆ ಹೋಗ್ರಿ. ನೀವು ಮುದ್ದೇಬೇಳದಾಗ ಬಸ್ ಸ್ಟ್ಯಾಂಡ್ಗೆ ಮೂಗು ಮುಚ್ಕೊಳ್ಳೋ ಪರಿಸ್ಥಿತಿ ಇತ್ತು. ಇವತ್ತು ಬೆಂಗಳೂರು ನೋಡಿದ ಹಾಕೈತೆ ಮುದ್ದೇಬೇಳೆ ಪರಿಸ್ಥಿತಿ. ಇವತ್ತು ಬಿಜಾಪುರ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ಯದ. ಆದರೆ ನಿಮ್ಮ ಕೊಡುಗೆ ಅದ, ಇಲ್ಲ ಹೇಳಂಗಿಲ್ಲ, ನಾವು ಸುಳ್ಳು ಹೇಳಂಗಿಲ್ಲ. ಶಾಸಕರಾದಂಥ ನಿಮ್ಗೆ ಬಿಜಾಪುರ ಶಾಸಕರ ಕೊಡುಗೆ ಅದ. ಇದಕ್ಕೆ ಬಿಜಾಪುರ ಭಾಳಷ್ಟು ಸುಂದರೀಕರಣ ಆಗ್ಯದ, ಡೆವಲಪ್ಮೆಂಟ್ ಆಗ್ಯದ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಅಭಿಮಾನ ಅದ. ಅದ್ರ ಜೊತೆಗೆ ಈ ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬಿ ಎಸ್ ಯಡಿಯೂರಪ್ಪನವರ ತ್ಯಾಗದ, ಅವ್ರದ್ದು ಕೂಡ ಕೊಡುಗೆ ಅದ. ನಂತರ ಅವರು ಹೋದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅದು ಡೆವಲಪ್ಮೆಂಟ್ ಕಂಟಿನ್ಯೂ ಆಯ್ತು, ಅವ್ರ ಕೊಡುಗೆ ಕೂಡ ಅದ. ಅದಕ್ಕೆ ಇದು ಮೂರು ಜನರೇ ಮೀರಿ ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ ಬಿಜಾಪುರ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ನಂತರ ಮತ್ತೊಂದು ಟಾರ್ಗೆಟ್ ಮಾಡಿದ್ರಿ, ಮೇಲ ಅಪ್ಪ ಮಗ ಅಂತ ಮಾತಾಡ್ತೀರಿ. ಇವತ್ತು ನಾವು ಅದೀವಿ ವೇದಿಕೆ ಮೇಲೆ, ಎಲ್ಲ ಪತ್ರಕರ್ತ ಬಂದು ಓದಿರಿ. ಇಲ್ಲಿ ಭಾರತ ದೇಶದಲ್ಲೇ ಎಲ್ಲ ತಂದೆಗಳದಾರ, ಇಲ್ಲಿ ಮಕ್ಕಳದಾರಿಲ್ಲಿ. ಯಾವ ತಂದೆ ಮಗ ಹಾಳಾಗ್ಲಿ ಬಯಸ್ತಾನೆ? ಈಗ ನೀವಿರ್ಬೋದು, ನಾವಿರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಕೂಡ, ಮಗನ ಭವಿಷ್ಯ ನಾವು ಕಾಣೋದು ತಂದೆ ಆದಂಥವನ ಕರ್ತವ್ಯ. ತಂದೆ ಮಗ ಅಂತಕ್ಕಂಥ ಈ ಶಬ್ದಕ್ಕೆ ಎಷ್ಟು ಬೆಲೆ ಅದ ಅಂದ್ರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಇವತ್ತು ಕೂಲಿಗೆ ಮಾಡ್ತಾನಂದ್ರೆ ದಿನ 50 ರೂಪಾಯಿ 100 ಪಗಾರ ಅಂತಕ್ಕಂಥ ಭಿಕ್ಷಕನು ಕೂಡ ಇವತ್ತು ಮಕ್ಕಳ ಭವಿಷ್ಯನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಹಂಗೆ ಯಡಿಯೂರಪ್ಪನವರು ಮಗನ ಭವಿಷ್ಯ ಕಾಣಲಿಕ್ಕೆ ಪ್ರಯತ್ನ ಮಾಡಿರ್ಬೋದು, ಅದು ತಪ್ಪನ್ನಂಗಿಲ್ಲ. ಆದರೆ ಅಂಥ ಮಕ್ಕಳು ಹುಟ್ಟಬೇಕಲ್ಲ. ಭಾಳಷ್ಟು ತಂದೆಗಳು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ಬೇಕಂತ ಕಷ್ಟಪಡ್ತಾರೆ, ಸಾಕಷ್ಟು ಹಿಂಸೆ ಅನುಭವಿಸ್ತಾರೆ. ಕೆಟ್ಟ ಮಕ್ಕಳದ ಉದಾಹರಣೆ ಇಲ್ಲೇನು ಭಾರತ ದೇಶದಲ್ಲಿ, ಜಗತ್ತಿನಲ್ಲಿ? ಆದರೆ ವಿಜಯೇಂದ್ರ ತಂದೆ ಆಸೆಯಂತೆ ಇವತ್ತು ಪ್ರಬುದ್ಧನಾಗಿ ಬೆಳೆದಿದ್ದಾನೆ, ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ. ಅವ್ರನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷ ಮಾಡಿದ್ದು ಯಡಿಯೂರಪ್ಪನವರಲ್ಲ. ಅವ್ರ ಆಸೆ ಇರ್ಬೋದು, ಯಾವ ಥರ ತಂದೆಗಳಿಗೆ ಆಸೆ ಇರ್ತೈತಿ ಆ ಥರ ಆಸೆ ಇರ್ಬೋದು, ಪ್ರಯತ್ನ ಪಟ್ಟಿರ್ಬೋದು. ಆದರೆ ಆ ಸಿಲೆಕ್ಷನ್ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಕ್ವಾಲಿಟೀಸ್ ಅವ್ರನ್ನ ರಾಜ್ಯದ ಉಪಾಧ್ಯಕ್ಷರಾಗಿ ನೋಡಿದ್ದಾರೆ. ಸಾಕಷ್ಟು ಚುನಾವಣೆಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಅದಕ್ಕೆ ಅವರು ರಾಜ್ಯಾಧ್ಯಕ್ಷ ಮಾಡಿದ್ದಾರೆ. ನೀವು ಮೇಲೆ ಅಪ್ಪ ಮಗ ಅಂದ ಅಪ್ಪ ಮಗ ಅಂತಕ್ಕಂಥ ಎರಡೂ ಶಬ್ದಗಳ ಮೌಲ್ಯವನ್ನು ಕಳೆದ್ರಿ ಗೌಡ್ರೆ. ದಯಮಾಡಿ ಇನ್ನಾದರೂ ಅಪ್ಪ ಮಗ ಅಂತಕ್ಕಂಥ ಈ ಶಬ್ದಕ್ಕೆ ದೊಡ್ಡ ಶಕ್ತಿ ಇದೆ. ದಯಮಾಡಿ ಅಪ್ಪ ಮಗ ಅಂತಕ್ಕಂಥ ಈ ಶಬ್ದ ತಮ್ಮ ಬಾಯಿಂದ ಬರಬಾರ್ದು ಅಂತೇಳಿ ನಾನು ಮನವಿ ಮಾಡ್ಕೋತೀನಿ ಹೊರತು ನಾನು ಹೇಳೋಕ್ಕಾಗೋದಿಲ್ಲ. ತಮಗೆ ಸ್ವಾತಂತ್ರ್ಯ ಇದೆ, ನೀವು ಯಾರು ಏನು ಬೇಕಾದ್ರೆ ಮಾತನಾಡ್ಬೋದು. ಆದರೆ ನನಗೆ ಅನಿಸಿದ್ದ ನೋವನ್ನು ನಾನು ತಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಆ ಮಾತನ್ನು ಬಿಡ್ರಿ. ಯಾಕಂದ್ರೆ ನಾವು ಗಾದಿ ಮಾತದ, ಅತಿಯಾದರೆ ಅಮೃತವು ವಿಷ ಆಕೈತೆ. ಇದು ಜೀವನದಲ್ಲಿ ನಮ್ಮ ಪಕ್ಷ ಇದು ಆಗಿ ಹೋಯ್ತು, ತಮಗೆ ಗೊತ್ತದ ಅದು. ಅದಕ್ಕೆ ಅದು ಅಮೃತ ಆ ರೀತಿ ಆಗಲಾರದೆ ಇವತ್ತು ತಾವು ಇದರ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಬೇಕು. ತಾನು ಒಬ್ಬ ಬಿಜಾಪುರ ಜಿಲ್ಲೆಯ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಮನವಿ ಮಾಡ್ತೀನಿ. ಇನ್ನೊಂದು ವಿಷಯ ನಾವೆಲ್ಲ ಪತ್ರಿಕೆಗಳಲ್ಲಿ ಭಾಳಷ್ಟು ನೋಡಿದ್ವಿ. ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಎಲ್ಲ ಪದಾಧಿಕಾರಿಗಳ ರಾಜೀನಾಮೆ ಪೌರ್ ನಡೀತೈತೆ. ನಾನು ನಿನ್ನೆ ಒಂದು ದಿನ ಕಂಪ್ಲೀಟಾಗಿ ನನ್ನ ಆಫೀಸ್ನಲ್ಲಿ ಕುಳಿತು ಬಿಜಾಪುರ 8 ಮತಕ್ಷೇತ್ರದಲ್ಲಿ ಬರತಕ್ಕಂಥ 9 ಮಂಡಲ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದೆ. 9 ಮಂಡಲದ ಅಧ್ಯಕ್ಷರು ನನಗೆ ಹೇಳಿದರು, ಅಂಗಡಿಯವರೇ ನಮಗೆ ದೇಶ ಮುಖ್ಯ, ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ, ನನ್ನ ಜೊತೆ ಇರ್ತೀವಿ, ನಿಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವಿ,
ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲಿ ಭಾಗಿಯಾಗ್ತವೆ ಅಂತ ಅಧ್ಯಕ್ಷರು ಹೇಳಿದರು. ಮುಂದೆ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಿದ್ರು. ಬಿಜಾಪುರದ ಮಂಡಲ ಅಧ್ಯಕ್ಷನೊಬ್ಬನ ಬಿಟ್ಟು ಬಿಜಾಪುರ ಅಧ್ಯಕ್ಷ ಒಬ್ಬರು ನಮಗೆ ಅವರೆಲ್ಲ ನಮ್ಮ ರಾಜೀನಾಮೆ ಕೊಟ್ಟಿದ್ದಾರೆ. ಉಳಿದೆಲ್ಲ ಮಂಡಲ ಅಧ್ಯಕ್ಷರು ನಮ್ಮ ಸಾಥ್ ಸಪೋರ್ಟ್ ಕೊಡ್ತೀವಿ ಹೇಳಿದ್ದಾರೆ. ಬಿಜಾಪುರ ಮಂಡಲದ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಹಚ್ಚಿದ್ದು ನಾನು. ಅವ್ರು ಹೇಳಿದ್ರು, ಇಲ್ಲ ಸರ್, ಇಲ್ಲ ಅಂಗಡಿಯವರೇ, ಅಧ್ಯಕ್ಷರು ನಾನು ನಿಮ್ಮ ಜೊತೆ ಇರ್ತೀವೋ, ನಾವು ಅಧ್ಯಕ್ಷ ಏನು ಮಾಡ್ತಾನೆ ಗೊತ್ತಿಲ್ಲ, ನಾವು ಇಬ್ಬರು ಪ್ರಧಾನ ಕಾರ್ಯ ಜೊತೆ ಇರ್ತೀವೋ, ನಿಮ್ಮ ಜೊತೆ ಪಕ್ಷ ಸಂಘಟನೆ ಭಾಗಿಯಾಗ್ತೀವಿ ಅಂತ ಹೇಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಬಿಜಾಪುರ ಮಂಡಲ ಅಧ್ಯಕ್ಷ ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ 50 ಫೋನ್ ಬಂದ ವಿಜಾಪುರದಿಂದ. ನಾನು ಪಕ್ಷಕ್ಕಾಗಿ ದುಡಿತೀನಿ, ನನಗೆ ನೀವು ಬಿಜಾಪುರ ನಗರ ಮಂಡಲ ಅಧ್ಯಕ್ಷ ಮಾಡಿರ್ತೀವಿ ಅಂದ 50 ಜನ ದಂಗಾಲು ಬಿದ್ದಿದ್ದಾರೆ. ನಾನು ಪರಿಪೂರ್ಣ 50 ಮಂದಿಯಲ್ಲಿ ಇದ್ರ ಯಾರಿಗೆ ಪಕ್ಷದ ಪರ ನಿಂದಿರ್ತಾರೆ, ವ್ಯಕ್ತಿ ಪರ ನಿಲ್ದಾರ್ದ ಹುಡುಕ್ಯಾಡಿ ಬರೋ ದಿನಮಾನದಲ್ಲಿ ಬಿಜಾಪುರದ ನಗರ ಮಂಡಲ ಅಧ್ಯಕ್ಷನೂ ಕೂಡ ಮಾಡ್ತೀನಿ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟಾಗಿದ್ದಾರೆ. ಉಚ್ಚಾಟಾಗಿರತ್ತೆ ನನಗೇನು ಸಂತೋಷ ಇಲ್ಲ, ದುಃಖದ. ಯಾಕಂದ್ರೆ ಒಬ್ಬ ಮನೆಯ ಸದಸ್ಯ ಅವರು ಉಚ್ಚಾಟನೆ ಮಾಡೋಕ್ಕೆ ಕಾರಣ ಆಯಿತು. ಒಂದು ಮನೆಯೊಳಗೆ ನಾವು ಒಂದು ಸದಸ್ಯರು ಇರ್ತೀವಿ. ಮನೆ ಇದ್ದಾಗ ಸದಸ್ಯ ಎಲ್ಲ ಮನೆಯೊಳಗೆ ಎಲ್ಲರನ್ನೂ ಸಿಕ್ಕಾಪಟ್ಟಿ ಮನಸ್ಸಿಗೆ ಬಂದಂಗೆ ಬೇಕೈತಿರಂದ್ರೆ ಆ ಮನೆಯ ಸಂತೋಷ ಹಾಳಾಗ್ತೈತಿ. ಅದಕ್ಕೆ ಈಗ ಅವರು ಹೈಕಮಾಂಡ್ ವಿಚಾರ ಮಾಡ್ಯಾರ, ವಿಜೇಂದ್ರ ವಿಚಾರ ಮಾಡಿಲ್ಲ, ಇವತ್ತು ಯಡಿಯೂರಪ್ಪ ವಿಚಾರ ಮಾಡಿಲ್ಲ. ಇವ್ರು ಉಚ್ಚಾಟನೆಗೆ ಅವ್ರು ಇಬ್ಬರೂ ಕಾರಣ ಅಲ್ಲೇ ಅಲ್ಲ. ಸುಮ್ಮನೆ ಅವ್ರನ್ನ ಟಾರ್ಗೆಟ್ ಮಾಡಬೇಡ್ರಿ. ನೀವು ಏನಾದರೂ ಇವತ್ತು ಭಾಳ ಮಂದಿ ನೀವು ಮೊದಲು ಹೇಳಿದ್ರಿ ಪಕ್ಷ ಕಟ್ಟೋದಿಲ್ಲ ಅಂತ ಹೇಳಿದ್ರಿ, ಈಗ ಪಕ್ಷ ಕಟ್ತಾ ಅಂತ ಹೇಳಿದ್ರಿ. ಆದರೆ ಭಾಳಷ್ಟು ತಮ್ಮ ಅಭಿಮಾನಿಗಳು ಇವತ್ತು ಬಸನಗೌಡ ಪಾಟೀಲ್ನ ಪಕ್ಷಕ್ಕೆ ಕರ್ಕೋರೆ ಹೋರಾಟ ಮಾಡಕತ್ತಾರೆ. ಅಂದ್ರೆ ನಿಮ್ಮ ಅಭಿಮಾನಿ ಇದ್ದರೂ ಕೂಡ, ನೀವು ಹೊಸ ಪಕ್ಷಕ್ಕೆ ಕಟ್ತಂದ್ರೂ ಕೂಡ, ಆದರೆ ನಿಮ್ಮ ಅಭಿಮಾನಿಗಳು ಬಸನಗೌಡನ ಪಕ್ಷಕ್ಕೆ ತಗೋತಾರಂದ್ರೆ ನಿಜವಾಗಿಯೂ ಕೂಡ ಅವರಿಗೂ ಕೂಡ ನಿಮ್ಮ ಅಭಿಮಾನಿಗಳು ಕೂಡ ಪಕ್ಷದ ಮೇಲೆ ಅಭಿಮಾನದ ತೋರುತ್ತಾ ಇದೆ. ನಾವು ನಿಮ್ಮನ್ನು ಇವತ್ತು ಉಚ್ಚಾಟನೆ ಮಾಡಿದ್ದಾರೆ. ಮುಂದೆ ಬರೋ ದಿನಮಾನದಲ್ಲಿ ಕ್ವಶನ್ ಮಾಡ್ತಾರೆ ನನಗೆ ಭಾಳ ಜನ. ಇವತ್ತು ಅಭಿಮಾನಿಗಳು ಫೋನ್ ಹಚ್ತಾರೆ, ಏನು ರೀ ಬಸನಗೌಡನ ಹೊಳಿ ತೊಗೋತೀರ ಅಂತ. ಆ ಪೊಸಿಷನ್ ನನಗಿಲ್ಲ, ಆ ಶಕ್ತಿ ನನಗಿಲ್ಲ. ಅದು ಹೈಕಮಾಂಡ್ ಅದು ತೆಗೆದುಕೊಂಡರೂ ಕೂಡ ನನಗೇನು ಕೆಟ್ಟದ್ದು ನಾವು ಅದನ್ನು ಬಯಸೋದಿಲ್ಲ. ಅವರು ಮನೆಯ ಸದಸ್ಯರಾಗಿ ಎಲ್ಲರನ್ನ ಪ್ರೀತಿ ಕಾಯ್ಕೊಂಡು ಬದುಕ್ತಂಥ ವಾತಾವರಣ ತಿಳಿವಳಿಯಾಗಿ ಬಂದ್ರೆ ನಾ ಅದಕ್ಕೆ ಬ್ಯಾಡ ಅಂತಕ್ಕಂಥ ನಾವು ತಗೋಅಂತಕ್ಕಂಥ ಎರಡೂ ನನ್ನ ಕಡೆ ಇರಲಾದ ಕಾರಣ ಇದು ಹೈಕಮಾಂಡ್ ಲೆವೆಲ್ ಇರೋದು ಒಂದು. ಅದಕ್ಕೆ ಹೈಕಮಾಂಡ್ ನಿರ್ಣಯ ಮಾಡ್ತಕ್ಕಂಥ ಸಂದೇಶವನ್ನು ನನಗೆ ಯಾರು ಫೋನ್ ಹಚ್ತಾರೆ, ಯಾರು ನನಗೆ ಕೇಳಬೇಕಂತಕ್ಕ ಅವರಿಗೂ ಕೂಡ ಈ ವಿಷಯವನ್ನು ತಮ್ಮ ಮೂಲಕ ತಿಳಿಸಿ ನನ್ನ ಪತ್ರಿಕಾಗೋಷ್ಠಿಯನ್ನು